ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ನನಗಂತೂ ತುಂಬ ಖುಷಿಯಾಗಿದೆ. ಯಾರಿಗೆ ಖುಷಿಯಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಖುಷಿಯಾಗಿದೆ. ಯಾಕಂದರೆ ಪಾಪ ಮುಗ್ಧತೆ ಇತ್ತು, ಒಳ್ಳೆತನ ಇತ್ತು, ಒಳ್ಳೆ ಸಂಸ್ಕೃತಿ ಇತ್ತು ಅಂತ ಹನುಮಂತ ಗೆದ್ದಿದ್ದಾನೆ. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಒಳ್ಳೆ ಸಂಸ್ಕೃತಿ ಇರೋದು ಗೌತಮಿ, ಹನುಮಂತ ಮತ್ತು ಧನ್ರಾಜ್ಗೆ ಆಗಿತ್ತು. ಉಳಿದವರೆಲ್ಲ ಸ್ವಲ್ಪ ಚಾಲುತನ ತೋರಿಸ್ತಾ ಇದ್ದರು. ಇವ್ರು 3 ಜನ ಒಂಥರ ಒಳ್ಳೆ ಸಂಸ್ಕೃತಿ ಇದ್ದರು. ಆದರೆ ಅವ್ರ ಮೂವರಲ್ಲಿ ಹನುಮಂತನಿಗೆ ತುಂಬ ಮುಗ್ಧತೆ, ಇವನ್ ಧನ್ರಾಜನು ಮುಗ್ಧನೇ, ಮುಗ್ಧತೆ ಇತ್ತು, ಒಳ್ಳೆಯವನಾಗಿದ್ದ. ಅದಕ್ಕಾಗಿ ದೇವರು ಅವನಿಗೆ ಕೊಟ್ಟಿದ್ದಾನೆ. ಉತ್ತರ ಕರ್ನಾಟಕದ ಜನ ಓಟ್ ಹಾಕಿ 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 5 ಕೋಟಿ ಚಿಲ್ಲರೆ ಓಟ್ ಹಾಕಿದ್ದಾರೆ. ಎಷ್ಟು ಖುಷಿ ಅಂತ ಅಂದರೆ ಯಾರಿಗೂ ಇಷ್ಟು ವರ್ಷ ಬಿಗ್ ಬಾಸಲ್ಲಿ ಬಂದಿಲ್ಲ ಅಷ್ಟು ಓಟು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇಷ್ಟು ವರ್ಷದಲ್ಲಿ 11 ಸೀಸನಲ್ಲಿ ಇಷ್ಟು ಓಟು ಯಾರಿಗೂ ಬಂದಿಲ್ಲ. ಗೆದ್ದವರಿಗೆ ಎಷ್ಟು ಓಟನ್ನು ಪಡೆದಿದ್ದಾನೆ ಅಂದರೆ ಹನುಮಂತನಿಗೆ ಎಷ್ಟೊಂದು ಸಪೋರ್ಟರ್ಸ್ ಇದ್ದಾರೆ ಅಂತ, ಎಷ್ಟೊಂದು ಅಭಿಮಾನಿಗಳು. ಪಾಪ ಎಲ್ಲೋ ಕುರಿ ಕಾಯ್ಕೊಂಡಿದ್ದ, 8ನೇ ಕ್ಲಾಸ್ ಆಗಿ ಸ್ಕೂಲ್ ಬಿಟ್ಟಿದ್ದಂತೆ. ಆಮೇಲೆ ಮತ್ತೆ ಅದ್ರ ಹೆಡ್ ಮಾಸ್ಟ್ರೇ ಅವ್ರನ್ನ ಸ್ಕೂಲಿಗೆ ಸೇರಿಸಿ 10ನೇ ಕ್ಲಾಸಲ್ಲಿನೂ ಎಲ್ಲರಿಗಿಂತ ಜಾಸ್ತಿ ಅಂಕ ಪಡ್ಕೊಂಡಂತೆ. ಪಾಪ ಎಲ್ಲ ಆಡಿಕೊಂಡು ಮಾಡಿಕೊಂಡು ಯಾವುದೇ ಸ್ಟ್ರಾಟಜಿ ಇಲ್ಲದೆ, ಯಾವುದೇ ಕೆಟ್ಟ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗಿದ್ದಾನೆ. ಆ ಭವ್ಯ ಹೊಡೆದ್ರೂ ಅವಳಿಗೆ ನೆಕ್ಸ್ಟ್ ಆಟಕ್ಕೆ ತಗೊಂಡಿದ್ದಾನೆ. ಆ ಥರ ಅವನು ಹೊಡೆದಿದ್ದಾಳೆ ಅಂತ ಸಿಟ್ಟಿಲ್ಲ ಅವನಿಗೆ. ಆ ಥರ ಪಾಪ ತುಂಬ ಚೆನ್ನಾಗಿ ಆಟ ಆಡ್ದ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರೋದು ಗೌತಮಿ, ತ್ರಿವಿಕ್ರಮು ಮತ್ತು ಮೋಕ್ಷಿತ ಆಗಿದ್ದರು. ಅವರೇ ಗೆಲ್ಲಬೇಕು, ಅವ್ರ ಮೂವರಲ್ಲಿ ಒಬ್ಬರು ಗೆಲ್ಲಿ ಅಂತ ಇತ್ತು. ಆದಮೇಲೆ ತ್ರಿವಿಕ್ರಮು ಆ ಭವ್ಯ ಜೊತೆಗೆ ಒಂಥರ ಸೇರಿಕೊಂಡು ಎಲ್ಲ ಈ ಆಟಗಳನ್ನೆಲ್ಲ ಇದು ಮಾಡೋದು, ಒಂಥರ ಕೊಳಕು ಬುದ್ಧಿ ತೋರ್ಸೋಕ್ಕೆ ಶುರು ಮಾಡಿದ್ರು. ಆವಾಗ ಅವ್ರು ಇಷ್ಟ ಆಗಿಲ್ಲ. ಹನುಮಂತ ಬಂದಮೇಲೆ ಹನುಮಂತನೇ ಇಷ್ಟ ಆಗ್ದ. ಅದರಲ್ಲಿ ಸ್ವಲ್ಪ ಜನ ಕೊಳಕರು ಇದ್ದರು ಬಿಗ್ ಬಾಸಲ್ಲಿ. ಅವ್ರು ಯಾರಿಗೂ ಹನುಮಂತ ಇಷ್ಟನೇ ಆಗ್ತಿರಲಿಲ್ಲ. ಅವನನ್ನು ಕೆಳಗಡೆ ತುಳಿಯೋಕ್ಕೆ ನೋಡ್ತಾಯಿದ್ರು. ಅದರಲ್ಲಿ ಧನ್ರಾಜು, ಗೌತಮಿ ಮತ್ತು ಮಂಜು ಇವರು ಹನುಮಂತನಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅವ್ರು ಯಾವತ್ತೂ ಹನುಮಂತನಿಗೆ ವಿರುದ್ಧವಾಗಿ ಆಡಿಲ್ಲ. ಅವರೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಉಳಿದವರೆಲ್ಲ ಮತ್ತು ಶೋಭಾನು ಸಪೋರ್ಟ್ ಮಾಡ್ತಾಯಿದ್ಲು. ಉಳಿದವರೆಲ್ಲ ಸ್ವಲ್ಪ ಕೊಳಕು ಬುದ್ಧಿ ತೋರಿಸ್ತಾಯಿದ್ರು ಹನುಮಂತನಿಗೆ. ಪಾಪ ಹನುಮಂತ ಗೆದ್ದಿದ್ದು ಎಲ್ಲರಿಗಿಂತ ಹನುಮಂತ ಚೆನ್ನಾಗಿ ಆಡಿ ಗೆದ್ದಿದ್ದಾನೆ. ಎಷ್ಟೋ ಜನಕ್ಕೆ ಅವನು ಕಂಡ್ರೆ ಹೊಟ್ಟೆ ಕಿಚ್ಚಿತ್ತು. ಆದರೆ ಮಂಜು, ಗೌತಮಿ ಮತ್ತು ಧನ್ರಾಜ್ 3 ಜನ ಹನುಮಂತನನ್ನು ತುಂಬ ಇಷ್ಟಪಡ್ತಾಯಿದ್ರು. ಭವ್ಯ ಅಂತೂ ಹೊಡೆದೇ ಬಿಟ್ಟಿದ್ಲು. ಅವಳನ್ನ ಯಾಕೋ ಬಿಗ್ ಬಾಸ್ ಲಾಸ್ಟ್ವರೆಗೆ ಇಟ್ಕೊಂಡ್ರೆ ಗೊತ್ತಿಲ್ಲ. ಪಾಪ ಬಡ ಹುಡುಗನಿಗೆ ಹೊಡೆದವರಿಗೆ ಹೊರಗಡೆ ಹಾಕ್ಬೇಕು ತಾನೆ. ಜಗದೀಶ್ ಹೊಡೆದಿದ್ದಕ್ಕೆ ರಂಜಿತ್ನ ಹೊರಗಡೆ ಹಾಕಿದ್ರು, ಹನುಮಂತನ ಹೊಡೆದಿದ್ದಕ್ಕೆ ಭವ್ಯನ ಅದೇ ದಿವಸ ಹೊರಗಡೆ ಹಾಕಬೇಕಿತ್ತು ಬಿಗ್ ಬಾಸ್ ಅವರು. ಅದರಲ್ಲಿ ತಾರತಮ್ಯ ಮಾಡಿದ್ದಾರೆ. ಆದರೆ ಅಟ್ಲೀಸ್ಟ್ ಲಾಸ್ಟಿಗೆ ಅವನಿಗೆ ಟ್ರೋಫಿ ಕೊಟ್ರಲ್ಲ, ಅಷ್ಟೇ ಸಮಾಧಾನ. ಬಿಗ್ ಬಾಸಲ್ಲಿ ಎಷ್ಟೋ ಒಂಥರ ಕುತಂತ್ರಿ ಬುದ್ಧಿಯವರಿಗೆ ಯಾರಿಗೂ ಹನುಮಂತ ಇಷ್ಟ ಆಗ್ತಿರಲಿಲ್ಲ. ಆದರೆ ಒಳ್ಳೆ ಬುದ್ಧಿ, ಸಂಸ್ಕೃತಿ ಇದ್ದಂಥವರಿಗೆ ಇಷ್ಟ ಆಗ್ತಾಯಿತ್ತು. ಧನ್ರಾಜ್ಗೆ ಮತ್ತು ಗೌತಮಿಗೆ ಹನುಮಂತ ತುಂಬ ಇಷ್ಟ. ಪಾಪ ಅವನು ಗೆದ್ದಿದ್ದು ನನಗೆ ಒಳ್ಳೆ ಸಂಸ್ಕೃತಿ ಇರೋರು ಗೆಲ್ಲಬೇಕಂತ ಅಂದ್ಕೊಂಡಿದ್ದೆ. ಗೌತಮಿ ಗೆದ್ದರೂ ಖುಷಿ ಆಗ್ತಿತ್ತು, ಹನುಮಂತ ಗೆದ್ದರೂ ಖುಷಿ ಆಯಿತು. ಗೌತಮಿನ ಹೊರಗಡೆ ಕಳಿಸ್ಬಿಟ್ರು. ಆ್ಯಕ್ಚುಲಿ ಅವಳು ಯಾವತ್ತೂ ಯಾರ ಹತ್ರನೂ ಜಗಳ ಆಡದೆ, ಏನೂ ಮಾಡದೆ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಹನುಮಂತ ಗೆದ್ದಿದ್ದು ತುಂಬ ಖುಷಿ. ಬಡ ಹುಡುಗ, ಒಳ್ಳೆಯದಾಯಿತು. ಇಷ್ಟೊಂದು ಸೀರಿಯಲ್ ಆ್ಯಕ್ಟ್ರು, ಸಿನಿಮಾ ಆ್ಯಕ್ಟ್ರು, ಎಷ್ಟೋ ಜನರನ್ನ ಎಲ್ಲ ಎಷ್ಟೋ ಶೋನಲ್ಲಿ ಮಾಡಿದವ್ರನ್ನೆಲ್ಲ ತೊಳೆದು ಹನುಮಂತ ಮೇಲೆ ಬಂದಿದ್ದಾನೆ. ಅವನ ಪಾಪ ಅವ್ರ ಫ್ಯಾಮಿಲಿನೂ ಒಳ್ಳೆಯವರು, ಅವ್ರ ತಂದೆ ತಾಯಿನೂ ಒಳ್ಳೆಯವರು, ತುಂಬ ಒಳ್ಳೆಯ ಜನ. ಹನುಮಂತ ಗೆದ್ದಿದ್ದು ತುಂಬ ಖುಷಿ. ಉತ್ತರ ಕರ್ನಾಟಕ ಅಂತೂ ತುಂಬ ಖುಷಿ ಪಡುತ್ತೆ. ಹನುಮಂತು ಯಾವತ್ತೂ ಯಾರ ಹತ್ರ ಜಗಳ ಆಡಿಲ್ಲ. ಪಾಪ ಕಳಪೆ ಕೊಟ್ಟಾಗಲೂ ಆಯಿತು ಬಿಡ್ರಿ ಖುಷಿನೇ ಅಂತ ಹೋಗಿದ್ದಾನೆ. ಬೇರೆಯವ್ರಿಗೆ ಕಳಪೆ ಕೊಟ್ಟಾಗ ಅವ್ರಿಗೆ ಯಾರಾದರೂ ಬೈದಾಗ ನಾನು ಕೊಟ್ಟಿದ್ದೀನಿ ನಾಮಿನೇಷನಲ್ಲಿ, ನಾನು ಮಾಡಿದ್ದೀನಿ, ನೀವು ನಂಗೆ ಮಾಡಿರಿ ಅಂತ ಹಂಗೆ ಹೇಳ್ತಿದ್ದ. ಪಾಪ ಯಾರ ಹತ್ರನೂ ಯಾವತ್ತೂ ಜಗಳ ಆಡಿಲ್ಲ. ಆದರೆ ಅವನನ್ನು ಸ್ವಲ್ಪ ಜನ ದ್ವೇಷಿಸ್ತಾಯಿದ್ರು, ಸ್ವಲ್ಪ ಜನ ಪ್ರೀತಿಸ್ತಾಯಿದ್ರು.
ಪ್ರೀತಿಸೋರು ಕಡಿಮೆ ಜನನೇ. ಆದರೆ ಕರ್ನಾಟಕದಲ್ಲಿ ಅವನ ಅಭಿಮಾನಿಗಳು ತುಂಬ ಜನ ಅವನನ್ನು ಗೆಲ್ಲಿಸೇ ಬಿಟ್ಟರು. ಖುಷಿ ಆಯಿತು. ಹನುಮಂತ ಗೆದ್ದಿದ್ದು ತುಂಬ 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 ಖುಷಿ.